ಫ್ರೆಂಡ್ಸ್, ಇವತ್ತು ಭಾರತ ತನ್ನ 76ನೇ ಗಣರಾಜ್ಯ ಉತ್ಸವವನ್ನು ಆಚರಿಸಿಕೊಂಡಿದೆ. ರಿಪಬ್ಲಿಕ್ ಅಂದರೆ ಅಥವಾ ಗಣರಾಜ್ಯ ಅಂದರೆ ಒಂದು ದೇಶವು ಆಂತರಿಕವಾಗಿ ಮತ್ತು ಬಾಹ್ಯವಾಗಿ ಸ್ವತಂತ್ರಗೊಳ್ಳುವುದು ಮತ್ತು ಒಂದು ಪರ್ಟಿಕ್ಯುಲರ್ ದಿನದಂದು ಆ ದೇಶವು ಆ ರಾಜಕೀಯ ವ್ಯವಸ್ಥೆ ಸಂವಿಧಾನವನ್ನು ಒಪ್ಪಿಕೊಳ್ಳುವುದು ಅಥವಾ ಕಾನೂನಿನ ವ್ಯವಸ್ಥೆಗೆ ಬರುವುದು ಎಂಬ ಅರ್ಥವನ್ನು ತುಂಬ ಪ್ರಚಲಿತಗೊಳಿಸಲಾಗಿದೆ. ಸೊ ಗಣರಾಜ್ಯ ಅಂದರೆ ಅಷ್ಟೇ ಅಲ್ಲ, ಅದಕ್ಕಿಂತ ಮಿಗಿಲಾದ ಫಿಲಾಸಫಿಕಲ್ ಮತ್ತು ಪೊಲಿಟಿಕಲ್ ಥಿಯರಿಯ ಒಂದು ವ್ಯಾಖ್ಯಾನಗಳಿವೆ. ಮೂಲತಃ ರಿಪಬ್ಲಿಕ್ ಅಂದರೆ ಅಥವಾ ಗಣರಾಜ್ಯ ಅಂದರೆ ಆ ಗಣರಾಜ್ಯ ವ್ಯವಸ್ಥೆ ಇರುವ ಆ ವ್ಯವಸ್ಥೆಯಲ್ಲಿನ ಮುಖ್ಯಸ್ಥನನ್ನು, ದೇಶದ ಮುಖ್ಯಸ್ಥನ ಅಥವಾ ರಾಜಕೀಯ ವ್ಯವಸ್ಥೆಯ ಮುಖ್ಯಸ್ಥನನ್ನು ಜನ ಚುನಾವಣೆ ಮೂಲಕ ಆಯ್ಕೆ ಮಾಡೋದು ಎಂಬ ಒಂದು ಅರ್ಥವನ್ನು ಹೊಂದಿದೆ. ಹಾಗೆಯೇ ಆ ದೇಶದ ಅಧಿಕಾರವು ಜನರ ಕೈಯಲ್ಲಿರುವುದು ಮತ್ತು ಜನರಿಂದ ಆಯ್ಕೆಗೊಂಡಿರುವ ಜನಪ್ರತಿನಿಧಿಗಳ ಕೈಯಲ್ಲಿ ಆ ದೇಶದ ರಾಜಕೀಯ ಆಡಳಿತ ಅಧಿಕಾರ ಇರುವುದು ಎಂಬುದನ್ನು ರಿಪಬ್ಲಿಕ್ ಎಂಬ ಪರಿಕಲ್ಪನೆ ಸೂಚಿಸುತ್ತದೆ. ಹಾಗೆಯೇ ರಾಜ್ಯದ ಅಥವಾ ದೇಶದ ಮುಖ್ಯಸ್ಥನ ಅಧಿಕಾರಾವಧಿ ಒಂದು ನಿರ್ದಿಷ್ಟ ಅವಧಿ ಆಗಿರ್ತದೆ. ಆ ನಿರ್ದಿಷ್ಟ ಅವಧಿಯನ್ನು ಅವನು ಕಂಪ್ಲೀಟ್ ಮಾಡಿದ ಕೂಡಲೇ ಅವನ ಪದವಿಯನ್ನು ಅವನು ತೊರೆಯಬೇಕಾಗುತ್ತದೆ, ಬಿಟ್ಟುಕೊಡಬೇಕಾಗುತ್ತದೆ. ಸಹಜವಾಗಿ ಅವನ ಅಧಿಕಾರಾವಧಿ ಎಕ್ಸ್ಪೈರ್ ಆಗಿಬಿಡ್ತದೆ. ಸೊ ಅದನ್ನು ರಿಪಬ್ಲಿಕ್ ಎಂಬುದಾಗಿ ಕರೆಯುವಂಥದ್ದು. ಹಾಗೆ ಯಾವುದೇ ಒತ್ತಡಗಳು ಇಲ್ಲದೆ ಅವನು ಆ ಅಧಿಕಾರ ಅವಧಿಯ ಮುಗಿದ ಕೂಡಲೇ ಅವನ ಅಧಿಕಾರದ ಜಾಗವನ್ನು, ಸ್ಥಾನವನ್ನು, ಪದವಿಯನ್ನು ಬಿಟ್ಟುಕೊಡಬೇಕಾಗುವುದು. ಇದು ರಿಪಬ್ಲಿಕ್ಕಿನ ಇನ್ನೊಂದು ಅರ್ಥ. ಹಾಗೆ ಗಣರಾಜ್ಯ ವ್ಯವಸ್ಥೆಯಲ್ಲಿ ಸ್ಥಳೀಯ ಆಡಳಿತ ವಿಭಾಗಗಳು ಕೂಡ ಸ್ವಾಯತ್ತತೆಯನ್ನು ಪಡೆದಿರ್ತವೆ, ಸ್ವತಂತ್ರವಾಗಿ ಇರ್ತವೆ. ಸೊ ಈ ಅರ್ಥವನ್ನು ಕೂಡ ರಿಪಬ್ಲಿಕ್ ಪರಿಕಲ್ಪನೆ ಹೊಂದಿದೆ. ಹಾಗೆಯೇ ಗಣರಾಜ್ಯ ವ್ಯವಸ್ಥೆಯಲ್ಲಿ ದೇಶದ ಮುಖ್ಯಸ್ಥನನ್ನು ವಂಶಪಾರಂಪರ್ಯದ ಮೂಲಕ ಆಯ್ಕೆ ಮಾಡದೆ ಅಥವಾ ನೇಮಿಸದೆ ಚುನಾವಣೆಯ ಮೂಲಕ ಆಯ್ಕೆ ಮಾಡೋದು ರಿಪಬ್ಲಿಕ್ ಪರಿಕಲ್ಪನೆಯ ಮುಖ್ಯ ಫಿಲಾಸಫಿ ಅಥವಾ ಕಲ್ಪನೆ ಆಗಿದೆ. ಹಾಗೆಯೇ ಗಣರಾಜ್ಯ ಅಂದರೆ ಮೂಲತಃ ಅದು ರಾಜ್ಯಾಡಳಿತ ಅಥವಾ ರಾಜ್ಯ ಪ್ರಭುತ್ವಕ್ಕೆ ವಿರುದ್ಧವಾದದ್ದು. ಸೊ ರಾಜ್ಯಾಡಳಿತಕ್ಕೆ ಬದಲಾಗಿ ಅದು ಜನರ ಪ್ರಭುತ್ವ ಆಗಿರ್ತದೆ. ಹಾಗೆ ಗಣರಾಜ್ಯದಲ್ಲಿ ಎಲ್ಲ ಸಾರ್ವಜನಿಕ ಪದವಿಗಳು, ಸ್ಥಾನಮಾನಗಳು, ಅಧಿಕಾರಗಳು ಎಲ್ಲರಿಗೂ ಸಮಾನವಾಗಿ ಲಭ್ಯ ಆಗಬೇಕಾಗ್ತದೆ. ಹಾಗೆ ಗಣರಾಜ್ಯದಲ್ಲಿ ಎಲ್ಲ ಸಾರ್ವಜನಿಕ ಪದವಿಗಳು, ಅಧಿಕಾರ, ಸ್ಥಾನಮಾನಗಳು ಎಲ್ಲ ನಾಗರಿಕರಿಗೂ ಮುಕ್ತವಾಗಿ ಸ್ಪರ್ಧೆ ಮಾಡಿ ಪಡೆದುಕೊಳ್ಳುವಂಥ ವ್ಯವಸ್ಥೆ ಇರಬೇಕು. ಹಾಗೆ ಗಣರಾಜ್ಯ ಅಂದರೆ ಕಾನೂನಿನ ಆಡಳಿತವನ್ನು, ರೂಲ್ ಆಫ್ ಲಾವನ್ನು ಒಪ್ಪಿಕೊಳ್ಳೋದು ಆಗಿದೆ. ಅಂದರೆ ಇಲ್ಲಿ ಗಣರಾಜ್ಯ ಅಂದರೆ ಸಂವಿಧಾನವನ್ನು ಒಪ್ಪಿಕೊಳ್ಳೋದು ಆಗಿರ್ತದೆ. ಸೊ ಇಲ್ಲಿ ಭಾರತದ ಸಂದರ್ಭದಲ್ಲಿ ಅಂಬೇಡ್ಕರ್ ರಚಿಸಿದ ಸಂವಿಧಾನವನ್ನು, ರೂಲ್ ಆಫ್ ಲಾವನ್ನು ಒಪ್ಪಿಕೊಂಡ ದಿನ, ಸಂವಿಧಾನವನ್ನು ಜಾರಿ ಮಾಡಿದ ದಿನವನ್ನು ನಾವು ಗಣರಾಜ್ಯ ಎಂಬುದಾಗಿ ಆಚರಿಸಿಕೊಂಡು ಬಂದಿದೆ. ಆದರೆ ಗಣರಾಜ್ಯದ ಸಂದರ್ಭದಲ್ಲಿ ಕಾನ್ಸ್ಟಿಟ್ಯೂಷನ್ನ ಪ್ರಸ್ತಾಪವನ್ನು ಮಾಡದೆ ನಾವು ಸ್ವತಂತ್ರಗೊಂಡಿದ್ದೇವೆ, ನಮಗೆ ಸ್ವತಂತ್ರ ಬಂತು, ಇದೇ ಅರ್ಥವನ್ನು, ಇದೇ ವ್ಯಾಖ್ಯಾನವನ್ನು ಮುಂದೆ ಮಾಡಿ ಚರ್ಚೆಗೆ ಬಿಡಲಾಗಿದೆ. ಇನ್ನೂ ಕೂಡ ಗಣರಾಜ್ಯದ ಸಂದರ್ಭದಲ್ಲಿ ಸಂವಿಧಾನದ ಪರಿಕಲ್ಪನೆಯನ್ನು ಕೂಡ ಚರ್ಚಿಸುವುದಿಲ್ಲ. ಅಂಬೇಡ್ಕರ್ ಕೊಡುಗೆಗಳನ್ನು ಕೂಡ ಚರ್ಚಿಸುವ ಒಂದು ಕೆಲಸವನ್ನು ಸಾರ್ವಜನಿಕವಾಗಿ ಆಗುವುದಿಲ್ಲ. ಅಲ್ಲಿ ಕೂಡ ಸ್ವಾತಂತ್ರ್ಯ ಚಳವಳಿಯ ವಿಚಾರಗಳನ್ನೇ ಸಂವಿಧಾನದ ಸಂದರ್ಭದಲ್ಲಿ ಕೂಡ ಚರ್ಚೆ ಮಾಡ್ತಾರೆ ಅಥವಾ ಗಣರಾಜ್ಯದ ಸಂದರ್ಭದಲ್ಲಿ ಕೂಡ ಚರ್ಚೆ ಮಾಡ್ತಾರೆ. ಸೊ ನಾವು ಈ ಸಂವಿಧಾನದ ಮೇಲೆ ನಡೀತಿರುವಂಥ ಆರೋಪಗಳ ಸಂದರ್ಭದಲ್ಲಿ ರಿಪಬ್ಲಿಕ್ನ ಪರಿಕಲ್ಪನೆಯನ್ನು ನಾವು ಮೂಲತಃ ಅರ್ಥ ಮಾಡಿಕೊಳ್ಬೇಕಾಗಿದೆ. ಇಲ್ಲಿ ರಿಪಬ್ಲಿಕ್ ಅಂದರೆ, ಗಣರಾಜ್ಯ ಅಂದರೆ ಜನರ ಕೈಯಲ್ಲಿ ಆ ದೇಶದ ರಾಜಕೀಯ ಆಡಳಿತ ಅಧಿಕಾರ ಇರುವುದು, ಪರಮಾಧಿಕಾರ ಜನರ ಕೈಯಲ್ಲಿ ಇರುವುದು. ಮತ್ತು ಗಣರಾಜ್ಯ ಅಂದರೆ ರಾಜ್ಯ ಪ್ರಭುತ್ವಕ್ಕೆ ವಿರೋಧವಾದದ್ದು ಮತ್ತು ವಂಶ ಪಾರಂಪರ್ಯ ಆಡಳಿತಕ್ಕೆ ವಿರುದ್ಧವಾದದ್ದು ಮತ್ತು ಆ ದೇಶದ ಎಲ್ಲ ಸಾರ್ವಜನಿಕ ಅಧಿಕಾರ ಸ್ಥಾನಗಳು, ಪದವಿಗಳು,
ಸ್ಥಾನಮಾನಗಳು ಎಲ್ಲರಿಗೂ ಕೂಡ ಯಾವುದೇ ತಾರತಮ್ಯ ಇಲ್ಲದೆ ಎಲ್ಲರಿಗೂ ಲಭ್ಯ ಆಗಬೇಕು, ಮುಕ್ತವಾಗಿ ಲಭ್ಯ ಆಗಬೇಕು. ಯಾವುದೇ ಜಾತಿ, ಧರ್ಮ, ವರ್ಗ, ಲಿಂಗ ಭೇದವಿಲ್ಲದೆ ಈ ದೇಶದ ರಾಜಕೀಯ ವ್ಯವಸ್ಥೆಯ ಎಲ್ಲ ಅಧಿಕಾರಗಳು, ಸ್ಥಾನಮಾನಗಳು, ಆರ್ಥಿಕ ವ್ಯವಸ್ಥೆಯಲ್ಲಿ, ರಾಜಕೀಯ ವ್ಯವಸ್ಥೆಯಲ್ಲಿ, ಸಾಮಾಜಿಕ ವ್ಯವಸ್ಥೆಯಲ್ಲಿ, ಧಾರ್ಮಿಕ ವ್ಯವಸ್ಥೆಯಲ್ಲಿ, ಸಾಂಸ್ಕೃತಿಕ ವ್ಯವಸ್ಥೆಯಲ್ಲಿ ಎಲ್ಲ ಸೌಲಭ್ಯಗಳು, ರಿಸೋರ್ಸ್ಗಳು ಎಲ್ಲ ಜನರಿಗೂ ಲಭ್ಯ ಆಗಬೇಕು. ಯಾವುದೇ ರಿಪಬ್ಲಿಕ್ನ ಸಂದರ್ಭದಲ್ಲಿ ಗಣರಾಜ್ಯದಲ್ಲಿ ಯಾವ ವ್ಯಕ್ತಿಯನ್ನು ಕೂಡ ಜಾತಿಯ ನೆಲೆಯಲ್ಲಿ, ಧಾರ್ಮಿಕ ನೆಲೆಯಲ್ಲಿ, ಕುಲ ಸಂಬಂಧಿ ನೆಲೆಯಲ್ಲಿ ಹೊರಗೆ ಇಡುವಾಗಿಲ್ಲ, ಎಕ್ಸ್ಕ್ಲೂಡ್ ಮಾಡುವಾಗಿಲ್ಲ. ಇದು ಗಣರಾಜ್ಯದ ಮುಖ್ಯ ಪರಿಕಲ್ಪನೆ. ಗಣರಾಜ್ಯದ ಅಂದರೆ ಇನ್ನೊಂದು ಅರ್ಥ ಪ್ರಜಾಪ್ರಭುತ್ವ. ಪ್ರಜಾಪ್ರಭುತ್ವದಲ್ಲಿ ತಾರತಮ್ಯ ಮಾಡಲಿಕ್ಕೆ ಇಲ್ಲ. ಜಾತಿ ನೆಲೆಯಲ್ಲಿ, ಧಾರ್ಮಿಕ ನೆಲೆಯಲ್ಲಿ, ಸಾಂಸ್ಕೃತಿಕ ನೆಲೆಯಲ್ಲಿ, ಕುಲ ಸಂಬಂಧಿ ನೆಲೆಯಲ್ಲಿ ಎಕ್ಸ್ಕ್ಲೂಡ್ ಮಾಡುವಾಗಿಲ್ಲ. ಇನ್ನೊಂದು ಅರ್ಥವನ್ನು ನಾನು ನೇರವಾಗಿ ಹೇಳಿದ್ರೆ, ಗಣರಾಜ್ಯ ಇರುವ ವ್ಯವಸ್ಥೆಯಲ್ಲಿ ಅನ್ಟಚಬಿಲಿಟಿ ಅಂತ ಯಾವುದೇ ಆಚರಣೆಗಳನ್ನು ಮಾಡುವಾಗಿಲ್ಲ. ಅನ್ಟಚಬಿಲಿಟಿಯ ಪ್ರಾಕ್ಟೀಸ್ ಕೂಡ ಅದು ಗಣರಾಜ್ಯ ವಿರುದ್ಧವಾದದ್ದು, ಅದು ಪ್ರಜಾಪ್ರಭುತ್ವ ವಿರುದ್ಧವಾದದ್ದು. ಸೊ ಈ ನೆಲೆಯಲ್ಲಿ ಗಣರಾಜ್ಯದ ಒಂದು ಫಿಲಾಸಫಿಕಲ್ ಮೀನಿಂಗ್ಗಳು ಇವೆ. ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ.